ಗಮನಿಸ್ತಾನೆ ಇದ್ದೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳಷ್ಟು ರಣರೋಚಕವಾಗಿರುತ್ತೆ ಈ ಬಾರಿ. ಜೊತೆಗೆ NDA ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ಒಂದು ಕಡೆ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ CP ಯೋಗೇಶ್ವರ್ ಹಠ ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ನನ್ನ ಕೈ ಹಿಡಿತ ಅಥವಾ ಕುಮಾರಸ್ವಾಮಿ ಅವರ ಕೈ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆದ್ರೆ CP ಯೋಗೇಶ್ವರ್ ಮನವೊಲಿಸಿದ್ರೆ ಮಾತ್ರ ಅಲ್ಲಿ NDA ಅಭ್ಯರ್ಥಿ ಯಾರೇ ನಿಂತರೂ ಗೆಲ್ಲೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಆರಾಮಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬಿಡ್ತಾರೆ. ಏಕೆ ಅಂತ ಹೇಳಿದ್ರೆ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗೋದು ಕನ್ಫರ್ಮ್. ಒಂದು ಕಡೆ CP ಯೋಗೇಶ್ವರ್ ಅವರು ಕೂಡ ತಮ್ಮದೇ ಆದಂತಹ ವರ್ಚಸ್ಸನ್ನ ಆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಹಾಗಾಗಿನೇ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸವಾಲು HD ಕುಮಾರಸ್ವಾಮಿ ಅವರಿಗಿದೆ. ಹಾಗಾಗಿ ನಿಗಮಾಧ್ಯಕ್ಷರಾಗುವಂತೆ ಯೋಗೇಶ್ವರ್ ಮನವೊಲಿಕೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಚನ್ನಪಟ್ಟಣದಿಂದ JDS ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿ ಕಣಕ್ಕಿಳಿಸುವುದು HDK ಪ್ಲಾನ್ ಆಗಿರುವುದು. ಹಾಗಾಗಿ ಅವರು CP ಯೋಗೇಶ್ವರ್ ಅವರಿಗೆ ಬೇರೆ ಹುದ್ದೆ ಕೊಡಿಸುವುದಕ್ಕೆ ಕೇಂದ್ರ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದಕ್ಕೆ CP ಯೋಗೇಶ್ವರ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.